ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಾಣಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಡೇ 4 ಚಾಲೆಂಜ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆ ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋಗಬೇಕಾದ್ರೆ ಹೀಗೆ ಒಂದಷ್ಟು ವಿಷಯ ಮೈಂಡಲ್ಲಿ ಓಡ್ತಾ ಇತ್ತು. ಏನಂತ ಹೇಳಿದ್ರೆ, ಜೀವನ ಅಂತ ಅನ್ನೋ ಯುದ್ಧದಲ್ಲಿ ಯಾವತ್ತೂ ನಾವು ಹಿಂದೆ ಸರಿಬಾರ್ದು. ನಮ್ಮ ನಂಬಿಕೆಯ ಹಾದಿಯಲ್ಲಿ ಧೈರ್ಯದಿಂದ ಮುನ್ನುಗ್ತಾ ಇರಬೇಕು ಅನ್ನೋದನ್ನು ಒಂದು ಥಾಟ್ ಮೈಂಡಿಗೆ ಬಂತು. ಅದರ ರಿಲೇಟೆಡಾಗಿ ಒಂದು ಸ್ಟೋರಿ ನಾನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ನಡಿಬೇಕಾದ್ರೆ ಎರಡು ಸೈನ್ಯಗಳು ಮುಖಾಮುಖಿ ಆಗ್ತಾರೆ, ಕೌರವರು ಮತ್ತು ಪಾಂಡವರು. ಅದರಲ್ಲಿ ಕೌರವರು ಒಂದು ವಿಶೇಷವಾದ ಯುದ್ಧ ರಚನೆ ರೂಪಿಸ್ತಾರೆ. ಅದರ ಹೆಸರು ಕಾಮನಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಚಕ್ರವ್ಯೂಹ ಎಂದು ಕರೀತಾರೆ ಅದನ್ನು. ಆ ಚಕ್ರವ್ಯೂಹದಲ್ಲಿ ಒಳಕ್ಕೆ ಹೋಗೋದು ಕಷ್ಟ ಅಲ್ಲ, ಆದರೆ ಹೊರಗೆ ಬರೋದು ಮಾತ್ರ ಕಷ್ಟ. ಪಾಂಡವರ ಸೇನೆಗೆ ಆ ಟೈಮಲ್ಲಿ ಪಾಂಡವರ ಸೇನೆಯಲ್ಲಿದ್ದ ಅರ್ಜುನನಿಗೆ ಮಾತ್ರ ಈ ಚಕ್ರವ್ಯೂಹನ ಭೇದಿಸೋದಕ್ಕೆ ಗೊತ್ತಿರುತ್ತೆ. ಆದರೆ ಆ ಟೈಮಲ್ಲಿ ಅರ್ಜುನ ಬೇರೆ ಕಡೆ ಇದ್ದಿದ್ದರಿಂದ ಅವನ ಪುತ್ರ ಅಭಿಮನ್ಯುವಿಗೆ ಕೇವಲ 16 ವರ್ಷ ಇರುತ್ತೆ. ಅವನು ಆ ಯುದ್ಧ ಭೂಮಿಯಲ್ಲಿ ಇದ್ದಿದ್ದರಿಂದ ಅವನು ಒಪ್ಕೊತಾನೆ. ಅಭಿಮನ್ಯುವಿಗೆ ತಾಯಿಯ ಗರ್ಭದಲ್ಲಿದ್ದಾಗ ಅರ್ಜುನ ಚಕ್ರವ್ಯೂಹದ ಒಳಗೆ ಪ್ರವೇಶಿಸುವುದ ವಿಧಾನವನ್ನು ವಿವರಿಸಿರ್ತಾರೆ. ಆದರೆ ಅದರಿಂದ ಹೊರ ಬರುವ ವಿಧಾನವನ್ನು ಹೇಳುವ ಮುನ್ನ ಕತೆ ಮಧ್ಯದಲ್ಲಿ ಕುಟಿತವಾಗುತ್ತೆ. ಅಂದರೆ ಅಭಿಮನ್ಯುವಿಗೆ ಒಳಕ್ಕೆ ಹೋಗೋದು ಹೇಗೆ ಅಂತ ಗೊತ್ತಿರುತ್ತೆ, ಆದರೆ ಹೊರ ಬರೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಆದರೂ ಯುದ್ಧ ಭೂಮಿಯಲ್ಲಿ ಅವನು ಹೇಳ್ತಾನೆ, ನಾನು ಒಳಗೆ ಹೋಗುತ್ತೇನೆ, ನನ್ನ ದೇಶಕ್ಕಾಗಿ, ನನ್ನ ಧರ್ಮಕ್ಕಾಗಿ, ನನ್ನ ತಂದೆಯ ಗೌರವಕ್ಕಾಗಿ ಅಂತ ಹೇಳಿ ಯುದ್ಧ ಭೂಮಿಯನ್ನು ಪ್ರವೇಶಿಸ್ತಾನೆ. ಒಂದೊಬ್ಬ ಶೂರರನ್ನು ಸೋಲಿಸಿ ಧೈರ್ಯದಿಂದ ಹೋರಾಡಿದ್ದ. ಅವನ ವಯಸ್ಸು ಚಿಕ್ಕದಾದರೂ ಮನಸ್ಸು ಸಿಂಹದಂತೆ ದೊಡ್ಡದು. ಆದರೆ ಕೊನೆಗೆ ಕೌರವರೆಲ್ಲ ಸೇರಿಕೊಂಡು ಅವನ ಮೇಲೆ ದಾಳಿ ಮಾಡಿ ನಿಯಮಗಳನ್ನ ಮೀರಿ ಅವ್ರನ್ನ ಕೊಲ್ತಾರೆ. ಅಭಿಮನ್ಯುವಿನ ಬಲಿದಾನವಾಗುತ್ತೆ, ಆದರೆ ಅವನ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಅಭಿಮನ್ಯುವಿನ ಕತೆ ನಮಗೆ ಹೇಳುವುದೇನೆಂದರೆ, ಜೀವನದಲ್ಲಿ ಎಲ್ಲ ಮಾರ್ಗಗಳು ಸ್ಪಷ್ಟವಾಗಿರೋದಿಲ್ಲ. ಕೆಲವೊಮ್ಮೆ ನಾವು ಹೊರಬರುವ ದಾರಿ ಗೊತ್ತಿಲ್ಲದಿರೋದ್ರೂ ಕೂಡ ಧೈರ್ಯದಿಂದ ಮುಂದೆ ಹೋಗಬೇಕು. ಧೈರ್ಯದಿಂದ ಆರಂಭಿಸಿದ್ರೆ ಪ್ರಯತ್ನ ಎಷ್ಟೇ ಕಷ್ಟ ಆದರೂ ಕೂಡ ಫಲ ನೀಡುತ್ತೆ. ಅಭಿಮನ್ಯು ನಮಗೆ ಕಲಿಸಿದ ಪಾಠ ಏನಂತ ಹೇಳಿದ್ರೆ, ಅದರಿಂದ ತಿಳ್ಕೊಬೇಕಾಗಿರೋದೇನು ಅಂದರೆ, ಯುದ್ಧದಿಂದ ಹಿಂದೆ ಸರಿಬೇಡಿ, ನಿನ್ನ ನಂಬಿಕೆಯ ಹಾದಿಯಲ್ಲಿ ಧೈರ್ಯದಿಂದ ನಡೆಯಿರಿ. ಅಂದರೆ ಯುದ್ಧ ಅಂತ ಹೇಳಿದ್ರೆ ಇಲ್ಲಿ ಜೀವನ ಎಂಬ ಯುದ್ಧದಿಂದ ಯಾವತ್ತೂ ಹಿಂದೆ ಸರಿಬಾರ್ದು. ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತೇಳಿ ಕೈ ಬಿಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಇದ್ದರೂ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಧೈರ್ಯದಿಂದ ಮುನ್ನುಗ್ತಾ ಇರಬೇಕು. ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಈ ಕಥೆಯಿಂದ ನಿಮಗೆ ಪ್ರೇರಣೆ ಸಿಕ್ಕಿದ್ರೆ ಅಥವಾ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಈ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.